ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹಾಗೆ ಇವತ್ತಿನ ಒಂದು ವಿಡಿಯೋ ನಾವು ಹೇರ್ ಅಂದರೆ ತಲೆಗೆ ಸ್ನಾನ ಮಾಡಿದ್ಮೇಲೆ ಯಾವ ಥರ ಇರಬೇಕು, ಯಾವ ಥರ ನಾವು ಕೆಲವೊಂದು ಪ್ರಿಕಾಕ್ಷನ್ನ ಹೇರ್ಗೆ ಕೊಡಬೇಕು ಅಂತ ಹೇಳಿ ಒಂದಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ನಾನು ಪ್ಯಾಕು ಹೇಳೋದಿಲ್ಲ, ಯಾವುದೇ ಒಂದು ಸಿರಮ್ ಹೇಳೋದಿಲ್ಲ. ಹಾಗೆ ಸಿಂಪಲ್ಲಾಗಿ ಒಂದಷ್ಟು ಮಿಸ್ಟೇಕ್ಗಳನ್ನ ಮಾಡಬೇಡಿ ಅಂತೇಳಿ ಹೇಳ್ತೀನಿ. ನಾನು ನಿಜವಾಗ್ಲೂ ಈ ಮಿಸ್ಟೇಕ್ಗಳನ್ನೆಲ್ಲ ಮಾಡೋದಿಲ್ಲ. ಮಾಡಿದ್ದಿದ್ರೆ ನನ್ನ ಹೇರ್ ಇಷ್ಟು ಚೆನ್ನಾಗಿ ಇರ್ತಾ ಇರಲಿಲ್ಲ. ಓಕೆನಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳೋದಾದರೆ, ನೀವು ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಹೇಳಿದರೆ, ವಾರದಲ್ಲಿ ಎಷ್ಟು ದಿನ ಸ್ನಾನ ಮಾಡಬೇಕು ಅಥವಾ ಮಾಡಿದ್ರೆ ನನ್ನ ಒಂದು ಕೂದಲು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಸ್ನಾನದಿಂದ ಹೊರಗಡೆ ಬಂದ ಮೇಲೆ ಒಂದಷ್ಟು ನೀವು ಈ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಅದು ಯಾವ್ದು ಮಾಡ್ತಿದ್ದೀರಾ, ನಮಗೆ ಗೊತ್ತಿದ್ದಂಗೆ ಒಂದಷ್ಟು ಮಿಸ್ಟೇಕ್ಗಳನ್ನ ನಾವು ಮಾಡ್ತಿರ್ತೀವಿ. ಅದನ್ನು ನಾವು ಯಾವ್ದು ಮಾಡ್ತಿರ್ತೀವಿ, ಯಾವ್ದು ಮಾಡ್ತಿರಲ್ಲ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಡಿಸ್ಕಷನ್ ನಡೆಯುತ್ತೆ. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೂ ನಂತರ ಹೇರ್ ಮೇಲೆ ಎಕ್ಸ್ಟ್ರಾ ಲವ್ ಇದ್ದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ನಾನದಿಂದ ಹೊರಗಡೆ ಬಂದ ತಕ್ಷಣ ನಾವು ಆದಷ್ಟು ನಾವು ಹೇರು ಅಂದರೆ ನೀರಿರುತ್ತಲ್ಲ ಒರೆಸೋದಕ್ಕೆ ಆದಷ್ಟು ಕಾಟನ್, ಓಕೆನಾ, ಪ್ಯೂರ್ ಕಾಟನ್ನ ಯೂಸ್ ಮಾಡಬೇಕು. ಈಗೆಲ್ಲ ಟವಲ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ವೆರೈಟೀಸ್ ಬಂದಿದ್ದಾವೆ. ಕಾಟನ್ ಅಂತಲೇ ಮಾಡ್ತಾರೆ. ಆದರೆ ಅದು ನೀರಿಗೆ ಹಾಕಿದ್ಮೇಲೆ ಅದು ಬಣ್ಣ ಹೋಗೋದಾಗಿರ್ಬೋದು, ಅಥವಾ ಫುಲ್ಲು ಸಿಂಕ್ ಆಗೋದಾಗಿರ್ಬೋದು, ಅಥವಾ ಅದು ನೀಟಾಗಿ ರಫ್ ಆಗಿರೋದಾಗಿರ್ಬೋದು, ಆ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸಪ್ರೇಟ್ ಟವಲ್ ನಿಮಗೆ ಅಂತ ಇಟ್ಕೊಂಡ್ರೂ ಆಯಿತು. ನೀವು ಆ ಥರ ಏನನ್ನ ಮನೆಯಲ್ಲಿ ಆ ಥರ ಸಪ್ರೇಟಾಗಿ ಏನನ್ನ ನೀವು ಒರೆಸ್ಕೊತಿದ್ದೀರಾ ಅಂತಂದರೆ, ಕ್ಯಾಜುಲಾಗಿ ನೀವು ಯಾವ ಥರ ಇದ್ದೀರಾ ಮನೇಲಿ ಅದೇ ಥರ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಓಕೆನಾ. ಇದೊಂದು ಆದಷ್ಟು ಕಾಟನ್ ಇರುವಂತಹ ಮೆತ್ತಗಿರೋ ಬಟ್ಟೆಗಳನ್ನ, ನೀರು ಬೇಗ ಹೀರ್ಕೊಳ್ಳುವಂಥ ಒಂದು ಬಟ್ಟೆಗಳನ್ನ ನೀವು ಯೂಸ್ ಮಾಡೋದು ಒಳ್ಳೆಯದು, ಏನ ಒರೆಸೋದಕ್ಕೆ. ಇದೊಂದು. ಇನ್ನು ನೆಕ್ಸ್ಟ್ ಒನ್ ಅಂತ ಬಂದರೆ, ನೀವು ಹೇರ್ ಒರೆಸಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಬಿಸಿಲನ್ನ ಕಾಯಿಸೋದಾಗಿರ್ಬೋದು, ಬೇಗ ಕೂದಲು ಒಣಗಲಿ ಅಂತ ಕೂದಲನ್ನ ಅದ್ರ ಮುಂದೆ ಒಡ್ಡೋದಾಗಿರ್ಬೋದು ಸೂರ್ಯನ ಕಿರಣಗಳಿಗೆ, ಅದೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಅದರಿಂದನೇ ಹೇರ್ ಫಾಲ್ ಅನ್ನೋದು ಅಥವಾ ಏರ್ ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗುವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆನಾ. ಈಗ ಫಾರ್ ಎಕ್ಸಾಂಪಲು ನಾವು ಬಿಸಿಲಿಗೆ ಹೋಗಿದ ತಕ್ಷಣವೇ ಡೈರೆಕ್ಟಾಗಿ ಈಗ ನಾವು ಈಗೆಲ್ಲ ಒಂದಷ್ಟು ಸ್ಕಿನ್ಸ್ ಸನ್ಸ್ಕ್ರೀನ್ ಆಗಿರ್ಬೋದು, ಸ್ಕಿನ್ ಕೇರ್ ನಾವು ಅಷ್ಟು ಮಾಡ್ತಿರ್ತೀವಿ. ಓಕೆನಾ. ಡೈರೆಕ್ಟಾಗಿ ಹೋಗಿ ಮುಖ ಹೊಡ್ಡಿದ ತಕ್ಷಣ ಏನಾಗುತ್ತೆ ಹೇಳಿ, ಟ್ಯಾನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ನಾವು ತಲೆನ ತೊಗೊಂಡೋಗಿ ಡೈರೆಕ್ಟಾಗಿ ಇನ್ನು ನೀರು ಹಾಗೇ ಇರುತ್ತೆ. ಓಕೆನಾ. ಅದನ್ನೇ ತೊಗೊಂಡೋಗಿ ನಾವು ಏನು ಬಿಸಿಲಿದೆ ಅಂತ ಹೇಳಿ ನಾವು ತಲೆ ಒಣಗಿಸ್ಕೊಳ್ಳೋಕೆ ಹೋದರೆ ಇಮಿಡಿಯೇಟ್ಲಿ ಡ್ಯಾಮೇಜ್ ಆಗುವಂಥ ಒಂದು ಚಾನ್ಸಸ್ ಆವಾಗಲೇ ಕಾಣಿಸುತ್ತೆ ನಿಮಗೆ. ಓಕೆನಾ. ನೀವು ಟ್ರೈ ಮಾಡಿ ನೋಡ್ಬೋದು ಬೇಕಾದ್ರೆ. ಇದು ನೀವು ಹೋಗಿ ಅಂದರೆ ಬಿಸಿಲಲ್ಲಿ ಒಣಗಿಸಿ ಬಂದ ತಕ್ಷಣ ನೀವು ನೆರಳಲ್ಲಿ ನೋಡಿದ್ರೆ ಒಂದೊಂದು ಕೂದಲು ಎರಡೆರಡು ಆಗಿರುತ್ತೆ. ಆಲ್ಮೋಸ್ಟ್ 99.5% ಒಂದು ಕೂದಲು ಎರಡಾಗಿದೆ, ಕೌಲು ಹೊಡೆದಿದೆ ಅಂತೇಳಿ ಒಂದಷ್ಟು ಹೇರ್ ಕಟಿಂಗ್ ಮಾಡಿಸೋದೆ ಅದಕ್ಕೋಸ್ಕರ. ಓಕೆನಾ. ಅದೆಲ್ಲ ನೀವು ಮಾಡಿಸ್ಬಾರ್ದು, ಅಥವಾ ಆ ಒಂದು ಪ್ರಾಬ್ಲಮ್ ನಿಮ್ಗೆ ಬರಬಾರ್ದು ಅಂತೇಳಿದರೆ ಆದಷ್ಟು ನೀವು ನೆರಳಲ್ಲೇ ಕೂದಲನ್ನ ಹೊಂದಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ. ಇದೊಂದು ಪಾಯಿಂಟು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅಂತ ಬಂದರೆ, ನೀವು ಯಾವಾಗ ತಲೆ ಬಾಚಬೇಕು ಅಂತ ಅಂದರೆ, ನೀವು ನೀರು ಸೋರ್ತಾ ಇರುತ್ತೆ, ಕೂದಲು ಫುಲ್ಲು ಅಂದರೆ ಬುಡ ಎಲ್ಲ ಫುಲ್ಲು ನೆಂದಿರುತ್ತೆ. ಆವಾಗೆಲ್ಲ ನಾವು ಕಂಡೀಷ್ನರ್ ಆಗಿರ್ಬೋದು ಅಥವಾ ಶಾಂಪುಗಳನ್ನೆಲ್ಲ ಹಾಕಿ ನಾವು ಆವಾಗ ತಾನೇ ತಲೆನ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದಿರ್ತೀವಿ ತಲೆಗೆ. ಅದರಿಂದ ಏನಾಗುತ್ತೆ ಅಂತಂದರೆ ಕೂದಲು ಸಹ ಸ್ಮೂತ್ ಇರುತ್ತೆ. ಅಂದರೆ ಅಷ್ಟು ನೆಂದಿರೋದ್ರಿಂದ ನಾವು ಏನು ಮಾಡಿದ್ರೂ ಅದು ತೊಗೊಳೋದಕ್ಕೆ ರೆಡಿ ಇರುತ್ತೆ. ಓಕೆನಾ. ಆ ಒಂದು ಟೈಮಲ್ಲಿ ನೀವು ಬುಡಕ್ಕೆ ಯಾವುದೋ ಒಂದು ಪ್ಯಾಕ್ಗಳನ್ನ ಅಥವಾ ಆ ಒಂದು ನೆಂದಿರುವಂಥ ಒಂದು ಟೈಮಲ್ಲಿ ನೀವು ಯಾವುದೇ ಒಂದು ಈ ಕೆಮಿಕಲ್ ಇರುವಂತಹ ಈ ಒಂದಷ್ಟು ಸಿರಮ್ಗಳು ಬಂದಿದ್ದಾವೆ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಅದು ಹಾರ್ಕೊಬೇಕು ತಲೆ. ಓಕೆನಾ. ಸ್ವಲ್ಪ ಒಣಗಬೇಕು ತಲೆ. ಆ ಒಂದು ಟೈಮಲ್ಲಿ ನೀವು ಅದನ್ನ ಯೂಸ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ, ನೀವು ಯೂಸ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನೀವು ಯಾವುದೇ ಒಂದು ಸಿರಮ್ಗಳನ್ನ ಯೂಸ್ ಮಾಡಬಾರ್ದು, ಯಾವುದೇ ಒಂದು ಪ್ಯಾಕ್ಗಳನ್ನ ಯೂಸ್ ಮಾಡಬಾರ್ದು. ಈಗ ನಾವು ಒಂದೇ ಸಮ ಕೆಲಸ ಮಾಡ್ತಿದ್ರೆ ನಮಗೆ ರೆಸ್ಟ್ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಹುಷಾರಿಲ್ದಂಗೆ ಆಗೋದು ಅದು ಇದು ಆಗುತ್ತೆ. ಅದೇ ಥರನೇ ಕೂದಲು ಸಹ ಸ್ವಲ್ಪ ರೆಸ್ಟ್ ಇರಬೇಕು. ಓಕೆನಾ. ಮೇಯ್ನಾಗಿ ನಾವು ಸ್ನಾನ ಮಾಡೋದಾಗಿರ್ಬೋದು ಅಥವಾ ಆಯಿಲ್ ಅಪ್ಲೈ ಮಾಡೋದಾಗಿರ್ಬೋದು, ಕೂದಲಿಗೆ ಒಳ್ಳೆ ಒಂದು
ರಿಲ್ಯಾಕ್ಸೇಷನ್ ಸಿಗಲಿ, ನಮ್ಮ ಒಂದು ಹೇರ್ ಗ್ರೋತ್ ಆಗಲಿ, ಹೇರ್ ಫಾಲ್ ಕಂಟ್ರೋಲ್ ಆಗಲಿ ಅಂತಲೇ ಮೇಯ್ನಾಗಿ ನಾವು ಅದನ್ನು ಮಾಡುವಂಥದ್ದು. ಕಂಪಲ್ಸರಿಯಾಗಿ ಎಂಥವರೇ ಆಗಿರ್ಬೋದು, ತಲೆಗೆ ಎಣ್ಣೆ ಹಾಕೋದಾಗಿರ್ಬೋದು, ಸ್ನಾನ ಮಾಡೋದಾಗಿರ್ಬೋದು, ಅದೆರಡಾದರೂ ನೀಟಾಗಿ ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆನಾ? ಇದೊಂದು ಕ್ವಶನ್ನು. ಇನ್ನು ಯಾವಾಗ ನಡಿಕೊಡ್ತೀನಿ, ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ಒಂದು ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಾವು ಸ್ನಾನ ಮಾಡಿದ್ದು ಬಂದ ತಕ್ಷಣ ಬಾಚಣಿಗೆ ಕುಂಕುಮ ಹಾಕ್ಬಿಟ್ಟು ನೀಟಾಗಿ ಬಾಚಿಬಿಡೋದು. ಆಮೇಲೆ ಒಣಗಿಬಿಟ್ರೆ ಬಾಚೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸಿಕ್ಕಿದೆ, ಹೇರು ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಅಂತ ಹೇಳಿ ಒಂದಷ್ಟು ಜನ ಆ ಒಂದು ತಪ್ಪನ್ನು ಮಾಡ್ತಾರೆ. ಓಕೆನಾ? ಆ ಒಂದು ತಪ್ಪನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಇನ್ನೊಂದಷ್ಟು ಮಿಸ್ಟೇಕ್ಗಳನ್ನ ಏನು ಮಾಡ್ತಾರೆ ಗೊತ್ತಾ? ಒಂದೊಂದಷ್ಟು ಮಿಸ್ಟೇಕ್ಗಳು ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ನಾನದಿಂದ ಹೊರಗಡೆ ಬಂದಿದ ತಕ್ಷಣ ಏನು ಬಾಚಣಿಗೆ ಅಥವಾ ಏನು ಕೂಮ್ ಅಂತ ಏನು ಹೇಳ್ತೀವೋ ಅದನ್ನ ಹಾಕಿ ಚೆನ್ನಾಗಿ ತಲೆನ ಬಾಚೋದು ಮಾಡ್ತಾರೆ. ಅದು ಆಲ್ರೆಡಿ ಬುಡ ಎಲ್ಲ ನೆಂದು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ. ಓಕೆನಾ? ನೀವೇನು ಮಾಡಿದ್ರೂ ಅದು ತಗೊಳ್ಳೋವಂಥ ಒಂದು ಶಕ್ತಿ ಇರುತ್ತೆ. ಓಕೆನಾ? ನಿಮ್ಮ ಹೇರ್ಗೆ. ಆವಾಗ ನೀವು ಬುಡದಿಂದನೇ ನೀವು ಬಾಚೋದ್ರಿಂದ ಬುಡದಿಂದನೇ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಮಿಸ್ಟೇಕು ನೀವು ಮಾಡ್ತಿದ್ರೆ ಕಂಪ್ಲೀಟಾಗಿ ಇವತ್ತೇ ಸ್ಟಾಪ್ ಮಾಡ್ಕೊಳ್ಳಿ. ಓಕೆನಾ? ಆದಷ್ಟು ತಲೆಗೆ ಸ್ನಾನ 7 ದಿನ ಇದೆ ಅಂತ ಅಂದರೆ ವಾರದಲ್ಲಿ 7 ದಿನವೂ ಸ್ನಾನ ಮಾಡೋದು ಅಷ್ಟು ಸೇಫ್ ಅಲ್ಲ. ಓಕೆನಾ? ಮಿನಿಮಮ್ ಒಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ನ ಸ್ನಾನ ಮಾಡ್ಕೊಳ್ಳೋದು ಒಳ್ಳೆಯದು. ಡೈಲಿ ಮೈ ತೊಳ್ಕೊಳ್ಳಿ, ಬಟ್ ಹೇರ್ ವಾಶ್ ಅನ್ನೋದು ಅಷ್ಟು ಸೇಫ್ ಅಲ್ಲ. ಓಕೆನಾ? ಇದೊಂದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಆದಷ್ಟು ಸ್ವಲ್ಪ ನೆಂದಿದೆ, ಫುಲ್ಲು ಒಣಗಿದೆ ಅನ್ಬೇಕಾದ್ರೆ ನೀವು ಸ್ವಲ್ಪ ತಲೆ ಬಾಚೋದಾಗಿರ್ಬೋದು, ಏರ್ ಸಿರಮ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡ್ಕೊಳ್ಳಿ. ಇಮಿಡಿಯೇಟ್ಲಿ ಸ್ನಾನದಿಂದ ಹೊರಗಡೆ ಬಂದು ನಾನು ಹೇಳಿರುವಂಥ ಒಂದಷ್ಟು ಹೇಳಿದ್ದೀನಲ್ಲ ಪಾಯಿಂಟ್ಸು, ಅವನ್ನೆಲ್ಲ ಖಂಡಿತ ಫಾಲೋ ಮಾಡಿದ್ರೆ ನಿಮಗೆ ಏರ್ ಫಾಲ್ ಖಂಡಿತವಾಗ್ಲೂ ಸ್ಟಾಪ್ ಆಗುತ್ತೆ. ಓಕೆನಾ? ಹೇರ್ ಗ್ರೋತ್ ಆಗಿಲ್ಲ ಅಂದ್ರೂ ಏರ್ ಫಾಲ್ ಖಂಡಿತ ಸ್ಟಾಪ್ ಆಗುತ್ತೆ. 99% ಜನಗಳು ಇದೊಂದು ಇನ್ನಷ್ಟು ಮಿಸ್ಟೇಕ್ಗಳನ್ನ ಮಾಡ್ತಿರ್ತಾರೆ. ಇದರಿಂದನೇ ಏರ್ ಫಾಲ್ ಆಗುತ್ತೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಓಕೆನಾ? ಹಾಗಾಗಿ ಇದೊಂದು. ಇನ್ನು ನೆಕ್ಸ್ಟ್ ಅಂತ ಬಂದರೆ ಏನು ಮಾಡ್ತಾರೆ ಅಂತಂದರೆ, ಇನ್ನೂ ತಲೆನೇ ಒಣಗಿರೋದಿಲ್ಲ, ಆವಾಗಲೇ ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಮೇಲೆ ಏನು ಬನ್ ಹಾಕಿ ಮೇಲೆ ಕಟ್ಟಿಬಿಡ್ತಾರೆ. ಓಕೆನಾ? ಆ ಒಂದು ಮಿಸ್ಟೇಕ್ಗಳನ್ನು ಸಹ ಮಾಡೋದಕ್ಕೆ ಹೋಗಬೇಡಿ. ಎಕ್ಸಾಂಪಲು, ನಾವೀಗ ಸ್ನಾನ ಮಾಡಿದ್ದೀವಿ ಅಂತ ಅಂದರೆ ಅದಕ್ಕೆ ಏನು ಬೇಕೋ ಅದಕ್ಕೆ ಮುಂಚೆನೇ ಪ್ರಿಕಾಕ್ಷನ್ ಅಂದರೆ ಏನು ದುಡ್ಡು ಖರ್ಚು ಮಾಡ್ತಿಲ್ಲ, ಯಾವುದೇ ಒಂದು ಸಿರಮ್ ಯೂಸ್ ಮಾಡ್ತಿಲ್ಲ, ಆಯಿಲ್ನ ಯೂಸ್ ಮಾಡ್ತಿಲ್ಲ. ಬಟ್ ಇದು ತಲೆ ಒಣಗಿಸ್ಕೊಳ್ಳೋದಾಗಿರಬಹುದು, ನಾವು ಕೇರ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾವು ಎಷ್ಟು ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತೀವೋ ಅಷ್ಟು ನಮ್ಮ ಒಂದು ಹೇರು ನಮ್ಮ ಮಾತನ್ನು ಕೇಳುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸ್ನಾನ ಮಾಡಿದ ತಕ್ಷಣ ಇನ್ನೂ ನೆಂದಿರೋ ಟೈಮಲ್ಲಿ ಕೆಮಿಕಲ್ನ ಯೂಸ್ ಮಾಡೋದಾಗಿರ್ಬೋದು, ತಲೆನ ಗೂಚೋದಾಗಿರ್ಬೋದು, ಇವನ್ನೆಲ್ಲ ಮಾಡೋದು ಸ್ಟಾಪ್ ಮಾಡ್ಕೊಳ್ಳಿ. ಓಕೆನಾ? ಕೂದಲು ಡ್ಯಾಮೇಜ್ ಆಗುತ್ತೆ, ಹೇರ್ ಗ್ರೋತಿಂಗು ಅಲ್ಲೇ ಸ್ಟಾಪ್ ಆಗುತ್ತೆ. ಕೆಲವೊಬ್ರಿಗೆಲ್ಲ ಪುಡಿ ಕೂದಲು ಅಂತಾರೆ, ಅದರಿಂದನೂ ಸಹ ಜಾಸ್ತಿ ಇರುತ್ತೆ. ಓಕೆನಾ? ಒಂದಷ್ಟು ಮಿಸ್ಟೇಕ್ಗಳು ಮಾಡೋದ್ರಿಂದ ಈ ಒಂದು ತಪ್ಪುಗಳನ್ನ ಮಾಡ್ತೀರಿ, ಸ್ಟಾಪ್ ಮಾಡ್ಕೊಳ್ಳಿ. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ನಾವೇ ನೋಡಿದ್ದೀವಿ, ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಂಗೆ ಮಾಡ್ತಿದ್ದೋ, ಆಮೇಲೆ ಅದು ತಪ್ಪು ಅಂತ ನಮಗೂ ಗೊತ್ತಾಗಿದೆ. ಓಕೆನಾ? ನಾವು ಏನೂ ತಪ್ಪು ಮಾಡ್ದಲೇ ಇರೋ ಹಾಗೆ ಏನೂ ಇಲ್ಲ. ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೂದಲನ್ನ ಬಂದಿದ ತಕ್ಷಣ ಈ ಟವಲಲ್ಲಿ ಹೊಡೆಯೋದು. ಓಕೆನಾ? ಹಿಂಗೆ ಹೊಡಿತಾ ಇರ್ತಾರೆ, ನೋಡ್ಬೋದು ನೀವು. ಅದು ಮಾಡಿದ್ರೂ ಸಹ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ನೀವು ನೋಡ್ಬೋದು ಕೆಲವರೆಲ್ಲ ಹಿಂಗೆ ಹೊಡಿತಾ ಇರ್ತಾರೆ, ಇನ್ನೂ ಬಂದು ನೀರು ಬೇಗ ಸೋರ್ಕೊಂಬಿಡ್ಲಿ, ನೀರು ಬೇಗ ಕೂದಲು ಆರ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ರಫಾಗಿ ಹ್ಯಾಂಡಲ್ ಮಾಡೋದು. ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಾನು ಎಕ್ಸಾಂಪಲಿಗೆ ತೋರಿಸ್ದೆ ಅಷ್ಟೇ. ಆದಷ್ಟು ಆ ಥರ ಎಲ್ಲ ಹ್ಯಾಂಡ್ಲು ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಇದೊಂದು ಆಲ್ಮೋಸ್ಟ್ ಇದು ಮಿಸ್ಟೇಕ್ಗಳನ್ನ ಮಾಡ್ತಿರ್ತೀವಿ, ನಾವೇ ಮಾಡಿರ್ತೀವಿ. ಮಾಡ್ತಿದ್ರೆ ನಂತರ ನೀವು ಮಾಡಿದರೆ ಸ್ಟಾಪ್ ಮಾಡ್ಕೊಳ್ಳಿ, ನಿಮಗೆ ಹೇರ್ ಫಾಲ್ ಆಗೋದಿಲ್ಲ. ಓಕೆನಾ? ಇದೊಂದು ಮಿಸ್ಟೇಕು, ನೀವು ಮಾಡೋದನ್ನ ಕಂಟ್ರೋಲ್ ಇದ್ದರೆ ಸಾಕು. ಓಕೆನಾ? ಇನ್ನು ನೆಕ್ಸ್ಟ್ ಒನ್ ಅಂತ ಬಂದರೆ, ನೀವು ಆದಷ್ಟು ಎಷ್ಟು ನೀವು ಸ್ನಾನದಿಂದ ಹೇರ್ ವಾಶ್ ಆದಮೇಲೆ ಹೊರಗಡೆ ಬಂದಾಗ ಎಷ್ಟು ನೀವು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀರೋ ಅಥವಾ ಸರಿಯಾದ ವಿಧಾನದಲ್ಲಿ ಹೇಗೆ ನೀವು ನಿಮ್ಮ ಕೂದಲನ್ನ ನೋಡ್ಕೊತೀರೋ ಅಷ್ಟು ನೀಟಾಗಿ ಗ್ರೋತ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲು, ನಾನು ಯಾವುದೇ ಒಂದು ಕಂಡೀಷನ್ಗಳನ್ನ ಯೂಸ್ ಮಾಡೋದಿಲ್ಲ, ಯಾವುದೇ ಒಂದು ಹೇರ್ ಕಟ್ನ ಮಾಡಿಸೋದಿಲ್ಲ.
ಓಕೆನಾ. ಯಾವುದೇ ಒಂದು ಸೀರಮ್ಗಳನ್ನ ಯೂಸ್ ಮಾಡೋದಿಲ್ಲ, ನಾನು ಏನೂ ಮಾಡೋದಿಲ್ಲ. ಬಟ್ ನನಗೆ ಹೇರ್ ಫಾಲ್ ಅನ್ನೋದು ನನಗೆ ಹಾಗೇ ಇಲ್ಲ. ಓಕೆನಾ. ಹೇಳಬೇಕು ಅಂದರೆ ನನ್ನ ಒಂದು ಬಾಣತನದಲ್ಲೂ ಸಹ ನನಗೆ ಹೇರ್ ಫಾಲ್ ಅನ್ನೋದು ಆಗಿಲ್ಲ. ನೆಕ್ಸ್ಟ್ ನನ್ನ ಬಾಣತನದಲ್ಲಿ ಹೇಗಿರಬೇಕು ಅಥವಾ ಈ ಬಾಣತನದಲ್ಲಿರೋ ಹೇಗೆ ಹೇರ್‌ನ ನೋಡ್ಕೋಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ನನಗೆ ಸಿಕ್ಕಾಪಟ್ಟೆ ವಿಡಿಯೋ ಬಾಣತನದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ನನಗೆ ಹೇರ್ ಗ್ರೋತಿಂಗ್ ಚೆನ್ನಾಗಿತ್ತು. ಆವಾಗ ಮೇ ಬಿ ನನ್ನ ಒಂದು ಮಗಳಿಗೆ ಒಂದು 6 ಮಂತ್ಸ್ 7 ಮಂತ್ಸ್ ಇದ್ದಾಗಲೂ ಅಷ್ಟೇ ನಾನು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ. ಓಕೆನಾ. ಉದ್ದ ಬೆಳೆದಿತ್ತು ಅಂತ ಒಂದಷ್ಟು ಕಟ್ ಮಾಡ್ಕೊಂಡಿದ್ದೆ. ಅದ್ರ ವಿಡಿಯೋ ಇದ್ರೆ ನಾನು ಸೈಡಲ್ಲಿ ಹಾಕ್ತೀನಿ, ನೋಡ್ಬೋದು ನೀವು. ಸಿಕ್ಕಿದ್ರೆ ಹಾಕ್ತೀನಿ. ಅದು ತುಂಬ ಹಳೆ ವಿಡಿಯೋ. ಹತ್ತತ್ರ ಈಗ ನನ್ನ ಮಗಳಿಗೆ 3 ವರ್ಷ ಆಯಿತು. ಓಕೆನಾ. ಹಳೆ ವಿಡಿಯೋ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಹಾಗೆ ನಾವೇ ಕೆಲವೊಬ್ಬರು ಕೂದಲು ಕಟ್ ಮಾಡಿದ್ರೆ ಉದುರೋಗುತ್ತೆ ಅಂತಾರೆ. ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ ಥರ ನನಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿ. ಓಕೆನಾ. ಈ ಥರ ನೀವು ಸ್ನಾನ ಮಾಡಿದ ಮೇಲೆ ಇದೆಲ್ಲ ನೀವು ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.